हम लेके रहेंगे आजादी। अरे स्टूडेंट को चाहिए आजादी, अरे युवकों को चाहिए आजादी, अरे महिलाओं को चाहिए आजादी, अरे लोगों को चाहिए आजादी, अरे गरीबों को चाहिए आजादी, व्यापार को चाहिए आजादी, जातिवाद से आजादी, मनुवाद से आजादी, तुम कुछ भी कर लो आजादी, हम लेके रहेंगे आजादी, हम लेके रहेंगे आजादी, सामंतवाद से आजादी, इस मनुवाद से आजादी, इस जातिवाद से आजादी, इस धनवानों से आजादी, इस बलहीन से आजादी, इस गरीबी से आजादी, हम लेके रहेंगे आजादी, हम लेके रहेंगे आजादी। ನಮ್ಮೆಲ್ಲರ ಹೊಣೆ ಶರಣ ಬಸವ ಖಾಜಿ ಬಂದೆ ನವಾಜವರಿಗೆ ಜಯವಾಗಲಿ, ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ, ನಮ್ಮಲ್ಲಿಲ್ಲ ದಲಿತ ರಕ್ತ, ನಮ್ಮಲ್ಲಿಲ್ಲ ಲಿಂಗಾಯತ ರಕ್ತ, ನಮ್ಮಲ್ಲಿಲ್ಲ ಸಿಖ್ ರಕ್ತ, ನಮ್ಮಲ್ಲಿಲ್ಲ ಜೈನ ರಕ್ತ, ನಮ್ಮಲ್ಲಿರುವುದೇ ಒಂದೇ ರಕ್ತ, ಅದುವೇ ಮಾನವ ಕೆಂಪು ರಕ್ತ, ಸಂವಿಧಾನವೇ ನಮ್ಮೆಲ್ಲರ ಧರ್ಮ ಗ್ರಂಥ, ರಕ್ತವಾದರೂ ಕೋಟೆಯ ಸಂವಿಧಾನ ಅಳಿಸಲು ಬಿಡುವುದಿಲ್ಲ, ರಕ್ತ ಕೊಟ್ಟಾದರೂ ಸರಿ ಸಂವಿಧಾನ ಉಳಿಸುತ್ತೇವೆ, इस देश की मिट्टी में अब सबका खून शामिल है। ಸಂತರ ತತ್ವಗಳು ಚಿರಾಯವಾಗಲಿ, ಬುದ್ಧ ಬಸವ ಅಂಬೇಡ್ಕರ್ ವಾದ ಚಿರಾಯವಾಗಲಿ, ಬುದ್ಧ ಬಸವ ಅಂಬೇಡ್ಕರರ ವಾದ ಚಿರಾಯವಾಗಲಿ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ, ಶಾಂತಿ ರಕ್ಷಕರು ನಾವೇ ಅಲ್ಲ, ಶಾಂತಿ ರಕ್ಷಕರು ನಾವೇ ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ಜನಾಂಗದ ಶಾಂತಿಯ ತೋಟ, ಸಂವಿಧಾನ ಸೌಹಾರ್ದತೆ ಪರಂಪರೆಗಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ವ್ಯಾಪ್ತಿ ತುಂಬ ಏನಂತಂದ್ರೆ ಇವತ್ತು ಸೌಹಾರ್ದತೆ ಉಳಿಸುವಕ್ಕಾಗಿ ನಾವು ಇದು ಒಂದು ಮಾನವ ಸರಪಳಿ ಮುಖಾಂತರ ಏನಂತಂದ್ರೆ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳ ಧರ್ಮಗಳು ಇದ್ದಾವೆ, ಆದರೆ ಇಲ್ಲಿ ತನಕ ನಾವು ಯಾರು ಏನಂತಂದ್ರೆ ಜಾತಿ ಧರ್ಮದ ಹೆಸರು ಮೇಲೆ ನಾವು ಎಂದೂ ನಡೆದಿಲ್ಲ. ನಮ್ಮೊಳಗ
ವಿಷ ಬೀಜ ಬಿತ್ತುತ್ತಂತಹ ಮನುವಾದಿಗಳೇನಿದ್ದಾರ ಇವತ್ತ ಈ ಮಾನವ ಸರಪಳಿ ಮುಖಾಂತರ ಅವ್ರಿಗೆ ಏನಂತಂದ್ರೆ ಅಧಿಕಾರ ಹೇಳಕ್ ಇಷ್ಟಪಡ್ತೇವೆ ನಾವು. ಇವತ್ತ ನಾವು ಹುಟ್ಟಬೇಕಾದ್ರೆ ಯಾವುದೇ ಜಾತಿಯಲ್ಲಿ ಹುಟ್ಟಬೇಕಾದ್ರೆ ನಾವೇನು ಹಣಿ ಮೇಲೆ ಸಿಕ್ಕ ಹೊಡ್ಕೊಂಡು ಹುಟ್ಟಿಲ್ಲ. ಇವತ್ತ ಅದಕ್ಕಾಗಿ ನಾವೆಲ್ಲರೂ ಏನಂತಂದ್ರ ಇವತ್ತ ಎಳ್ಳಮಾಸಿ ಹಬ್ಬ ಬಂದ್ರ ನಾವು ಹಿಂದೂ ಮುಸ್ಲಿಂ ದಲಿತ ಎಲ್ಲರೂ ಸೇರ್ಕೊಂಡು ನಾವು ಎಳ್ಳಮಾಸಿ ಹಬ್ಬ ಮಾಡ್ತೀವಿ. ಅವ್ರ ಹೊಲಗೊಳದಾಗ ಹೋಗಿ ನಾವು ಊಟ ಮಾಡ್ತೀವಿ. ಅದೇ ರಂಜಾನ್ ಹಬ್ಬ ಬಂದಾಗ ಸುರು ಕುರ್ಮಾ ಮತ್ತೆ ಗುಲ್ಗುಲೆ ಮತ್ತೆ ಹೋಳಿಗೆಗಳು ಅವ್ರು ಕೊಟ್ಟಂತ ಪ್ರಸಾದ ಎಲ್ಲ ನಾವೇನಂತಂದ್ರ ನಾವು ಸ್ವೀಕಾರ ಮಾಡ್ತೀವಿ. ಇಲ್ಲಿ ತನಕ ನಮ್ಮ ದೇಶದ ಒಳಗ ನಮ್ಮ ಒಳಗ ಯಾವತ್ತೂ ನಮಗೆ ಭೇದ ಭಾವ ಬಂದಿಲ್ಲ. ನೀವು ಮುಂದೇನಪ್ಪ ಅಂದ್ರೆ ನಮ್ಮಲ್ಲಿ ಭೇದ ಭಾವ ಬರಂಗ್ ಮಾಡಲಕ್ ಬಿಡಬೇಡ್ರಿ. ಇವತ್ತ ಸಂವಿಧಾನವನ್ನು ಒಡೆಯುವಂತ ಪ್ರಯತ್ನ ನಡೆಸ್ತಾ ಇದ್ದೀರಿ. ಸಂವಿಧಾನ ಒಡಿಲಕ್ ನಾವು ಬಿಡಲ್ಲ. ಕೋಮುವಾದವನ್ನ ದೇಶದೊಳಗೆ ಹಬ್ಬಿಸ್ತಾ ಇದ್ದೀರಿ. ಈ ಕೋಮುವಾದವನ್ನ ನಾವು ಹಬ್ಬಿಸ್ಲಕ್ಕ ಬಿಡಲ್ಲ. ನಮ್ಮ ಪ್ರಾಣ ತ್ಯಾಗ ಮಾಡ್ತೀವಿ. ಎಷ್ಟೋ ಜನ ಪ್ರಾಣಗಳು ಕೊಟ್ಟಿದಾರ, ನಾವೊಬ್ರು ಕೊಟ್ರೆ ಏನು ಅಲ್ಲ. ಈ ದೇಶದ ಸಲುವಾಗಿ ಇವತ್ತ ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದಂತ ದಿನ ಇದೆ. ಇವತ್ತು ಹುತಾತ್ಮರ ದಿನದ ಅಂಗವಾಗಿ ನಾವಿವತ್ತು ಮಾನವ ಸರಪಳಿಯನ್ನು ಮಾಡ್ಲಕ್ಕ ಇಲ್ಲಿ ಮಾಡಿದ್ದೀವಿ. ಅದಕ್ಕಾಗಿ ಈ ಮಾನವ ಸೌಹಾರ್ದತೆಯ ಕರ್ನಾಟಕ ಸೌಹಾರ್ದತೆ ವೇದಿಕೆ ಬೀದರ್ ಜಿಲ್ಲಾ ವತಿಯಿಂದ ನಾವು ಈ ಸರ್ಕಾರಕ್ಕೆ ಏನಂದ್ರೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಮಾತಾಡ್ತಾ ಇದ್ದೀವಿ. ನಮಗೆ ಹೊಡೆದ ಆಡ್ಲಕ್ಕೆ ನೋಡಬೇಡ್ರಿ. ನಾವು ಜಾತಿ ಹೆಸರು ಮೇಲೆ ನಮಗೆ ಆಡ್ಲಕ್ಕೆ ಬಿಡ ನೋಡಬೇಡ್ರಿ. ನಾವೆಲ್ಲರೂ ಇಲ್ಲಿ ಒಂದೇ ಇದ್ದೀವಿ. ನಾವೆಲ್ಲರೂ ಆಪಸ್ ಒಳಗ ಬಾಯಿ ಬೈನ ಅಂತ ಬದುಕ್ತಾ ಇದ್ದೀವಿ. ಬಾಜು ಮನಿ ಮುಸ್ಲಿಮ ಅಕ್ಕ ತಂಗಿ ಅಂತ ಬದುಕ್ತಾ ಇದ್ದೀವಿ. ಕಾಕಾ ಬಾಬಾ ಅಂತ ಬದುಕ್ತಾ ಇದ್ದೀವಿ ನಾವು. ಆದ್ರೆ ನೀವು ನಮಗೆ ಇದು ಒಂದು ಬಿತ್ತಲಕ್ಕ ಪ್ರಯತ್ನ ಮಾಡಬೇಡ್ರಿ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮಗೆ. ಇವತ್ತು ಎಲ್ಲ ಸಂಘಟನೆದವ್ರು ಇದ್ದೀವಿ ನಾವು. ಸ್ಟೂಡೆಂಟ್ ಸಂಘಟನೆ ಅದು. ಸ್ಟೂಡೆಂಟ್ ಸಂಘಟನೆ. ಅದಕ್ಕಾಗಿ ಸ್ಟೂಡೆಂಟ್ ಸಂಘಟನೆ ಎಲ್ಲ ನಾವು ಸ್ಟೂಡೆಂಟ್ಸ್ಗಳು ಅವ್ರ ಮುಂದಿನ ಭವಿಷ್ಯ ಅವರಿಗೂ ನಮ್ಮ ದೇಶದ ನಡುವೆ ವಿಷಯಗಳು ಗೊತ್ತಾಗ್ಲಿ ಅಂತ ಅವ್ರಿಗೆ ಕರೆದಿದ್ದೇವೆ ಸರ್ ನಾವು. ಅದಕ್ಕಾಗಿ ಇವತ್ತು ಎಲ್ರಿಗೂ ಬೇಕಾಗ್ಯದ. ಇವತ್ತು ದೇಶದೊಳಗೆ ಏನು ನಡೀಲತ್ತದ ಅಂತ ನಮ್ಮ ಮಕ್ಕಳೇನು ಗೊತ್ತದ. ಅದಕ್ಕಾಗಿ ಮಕ್ಕಳೆಲ್ಲ ಎದ್ದು ಬರ್ತಾರ. ಮಕ್ಕಳು ತಮ್ಮಷ್ಟು ತಾವೇ ಎದ್ದು ಬರ್ತಾರ. ಇವತ್ತು ಯುವಕರು ಸುಮ್ಮನೆ ಅಲ್ಲ. ಇವತ್ತು ಒಂದು ವೇಳೆ ದೇಶದ ಒಳಗ ನಮ್ಮ ಯೌವನಸ್ಥರು ನಿಂತರು ಅಂತಂದ್ರ ಈ ದೇಶ ಎಲ್ಲಿಗೂ ಮುಟ್ತದೋ ಗೊತ್ತಿಲ್ಲ. ನಾವು ಏನಂತಂದ್ರ ಮಲಗಿದ ಹುಲಿ ಕೆಣಕಿದಂಗದ. ಇದು ಮಲಗಿದ ಹುಲಿ ಕೆಣಕ್ಲಕ್ ಬರಬೇಡ್ರಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ಲತ್ತಿದ್ದೇವೆ ಇವತ್ತ. ಅದಕ್ಕಾಗಿ ಈ ಒಂದು ನಮ್ಮ ದೇಶದೊಳಗ ಸೌಹಾರ್ದ ಪರಂಪರೆಯನ್ನು ಉಳಿಸಲಿಕ್ಕಾಗಿ ಬೆಳೆಸಲಿಕ್ಕಾಗಿ ಮತ್ತೆ ಸಂವಿಧಾನವನ್ನು ಉಳಿಸಲಿಕ್ಕಾಗಿ, ಸಂವಿಧಾನವನ್ನು ಅಳಿಸಲಿಕ್ಕಾಗಿ ಅಲ್ಲ, ಸಂವಿಧಾನ ಉಳಿಸಲಿಕ್ಕ ಸೌಹಾರ್ದ ಪರಂಪರೆ ಉಳಿಸಲಿಕ್ಕಾಗಿ ನಾವು ಈ ಒಂದು ಮಾನವ ಸರಪಳಿಯನ್ನು ಮಾಡಿದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ಅಂಬುಬಾಯಿ ಮಾಳ್ಗೆ. ದೇಶ ಏನು 1947ರಿಂದ ಸ್ವಾತಂತ್ರ್ಯವಾಯಿತು. ಆವಾಗ ನಮ್ಮ ದೇಶದ ಪರಿಸ್ಥಿತಿ ನೋಡಿದರೆ ಆವಾಗ ನಮ್ಮ ದೇಶದಲ್ಲಿ 4635 ಜನಾಂಗೀಯ ಪಂಗಡಗಳಿದ್ದವು. 325 ಭಾಷೆಗಳಿದ್ದವು. 25 ಲಿಪಿಗಳಿದ್ದವು. 6 ಪ್ರಮುಖ ಧರ್ಮಗಳಿದ್ದವು. 500 ಸಂಸ್ಥಾನಗಳಿದ್ದವು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತ ಇರ್ತಕ್ಕಂಥ ಏನು ನಮ್ಮ ಜನಾಂಗ, ನಾವು ವೈವಿಧ್ಯಮಯವಾದ ನಮ್ಮ ಜನಾಂಗ, ವೈವಿಧ್ಯ ಇದ್ದರೂ ಕೂಡ ಏಕತೆ ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ನಮ್ಮ ಜಾತಿ ಜಗಳ ಮತ್ತು ವಿವಿಧ ಜನಾಂಗದಲ್ಲಿ ಮಧ್ಯದಲ್ಲಿ ವಿಷಬೀಜ ಬಿತ್ತಿ ಒಬ್ರಿಗೊಬ್ಬರು ಸಹಿಸದಂತೆ ಕೆಲವು ದಿನಗಳಿಂದ ನಡೀತಾ ಇದೆ. ಜನರ ಮಧ್ಯದಾಗ ಜಾತಿ ಧರ್ಮದ ಒಂದು ಸಂದೇಶ ನೀಡಿ ಯುವಕರಲ್ಲಿ ಮತ್ತು ಜನರಲ್ಲಿ ಒಂದು ಒಡಕುಂಟು ಮಾಡ್ತಕ್ಕಂಥ ಏನು ಕೆಲಸ ನಡೆದದ ಅದು ಆಗಬಾರ್ದು. ಈ ದೇಶದಲ್ಲಿ ಎಲ್ಲ ಜನಾಂಗದವರು, ಎಲ್ಲ ಜಾತಿದವರು ಅವರವರ ಆಹಾರ ಉಡುಗೆ ತೊಡುಗೆಗಳನ್ನು ಉಟ್ಟು ಬದುಕ್ತಾ ಇದ್ದಾರೆ. ಅಂಥವರೆಲ್ಲ ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ಸಂದೇಶ ನೀಡಲು ಇವತ್ತು ನಮಗೆ ರಾಜ್ಯ ಸಮಿತಿ ಕರ್ನಾಟಕ ಸೌಹಾರ್ದ ವೇದಿಕೆ
ಬೀದರ್ದಲ್ಲಿ ನಡೆಸಲು ಆಹ್ವಾನ ಮಾಡಿತು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ಬೀದರ್ನಲ್ಲಿ ಮಾನವ ಸರಪಳಿ ಮಾಡಿ ಸೌಹಾರ್ದತೆಯಿಂದ ನಾವು ಬದುಕ್ತಾ ಇದ್ದೀವಿ. ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ನಾವು ನಮ್ಮಲ್ಲಿ ಜಾತೀಯತೆ ಇಲ್ಲ ಅಂತಕ್ಕಂಥ ಒಂದು ಸಂದೇಶ ಈ ಮುಖಾಂತರ ನಾವು ನೀಡ್ತಾ ಇದ್ದೀವಿ. ನನ್ನ ಹೆಸರು ಪ್ರಭು ಸಂತೋಷ್ಕರ್, CITU ಜಿಲ್ಲಾ ಸಹ ಸಂಚಾಲಕರು, ಬೀದರ್. ಗಾಂಧಿ ಅವರ ಹುತಾತ್ಮದ ದಿನದಂದು ಇವತ್ತು ಸರ್ವಧರ್ಮ ನಾವೆಲ್ಲ ಒಂದೇ, ಸರ್ವಧರ್ಮ ನಾವೆಲ್ಲ ಒಂದೇ ಅಂತೇಳಿ ಇವತ್ತು ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೇವೆ ನಾವು. ಇವತ್ತು ಕಾರಣ ಇಷ್ಟೇ, ಇವತ್ತು ನಾವು ದೇಶದಲ್ಲಿ ನೋಡ್ತಾ ಇದ್ದೆವು, ಇವತ್ತು ನಮ್ಮ ವಿದ್ಯಾರ್ಥಿಗಳದ್ದು ಸಮಸ್ಯೆನೂ ಭಾಳಷ್ಟಿದೆ. ಇವತ್ತು 10 ವರ್ಷದಿಂದ ಹಿಡಿದು ಒಂದೇ ಒಂದು ಉದ್ಯೋಗ ಏನಾದ ನಮಗೆ ಜಾಬ್ ಕರೆದಿಲ್ಲ. ಇವತ್ತು ಹಿಂದೂ ಮುಸ್ಲಿಂ ಅಂತೇಳಿ ದಂಗ ಹೇಳತ್ತ ದೇಶದಾಗ. ಹೀಗಾಗಿ ನಾವು ಸೌಹಾರ್ದದಿಂದ ಬದುಕೋರಿದ್ದೆವು, ನಾವು ಸೌಹಾರ್ದದಿಂದ ನಾವು ಬಾಳೋರಿದ್ದೆವು ಅಂತೇಳಿ ನಾವು ಇದೊಂದು ಸಂದೇಶ ಹೇಳೋ ಸಲಕ್ಕಿಂದ, ದೇಶಕ್ಕೆ ಸಂದೇಶ ಹೇಳೋ ಸಲಕ್ಕಿಂದ ಇವತ್ತು ಮಾನವ ಸರಪಳಿ ಅಂತ ಹೇಳಿ ಹೊಂದ್ಕೊಂಡಿದ್ದೆವು. ಹೀಗಾಗಿ ನಾವು ಇವತ್ತು ಮಾಧ್ಯಮದವರು ನಮಗೊಂದು ಪ್ರಶ್ನೆ ಮಾಡಿದ್ರು, ಯಾಕೆ ನೀವು ಆಜಾದಿ ಘೋಷಣೆ ಹೊಡ್ಲತ್ತೀರಂತ. ಹೌದು ಸರ್, ನಾವು ಆಜಾದಿ ಘೋಷಣೆ ಇದಕ್ಕಾಗಿ ಹೊಡಿತಾ ಇದ್ದೆವು. ಇವತ್ತು ನಮ್ಗೆ ಉದ್ಯೋಗ ಇಲ್ಲ, ಇವತ್ತು ಮಹಿಳೆಯರ ಸುರಕ್ಷತೆ ಇಲ್ಲ, ಇವತ್ತು ಎಷ್ಟೋ ಹಳ್ಳಿ ಕಡೆ ಏನದಂದ್ರೆ ದೀನ ದಲಿತರಿಗೆ ಸುರಕ್ಷತೆ ಇಲ್ಲ. ಹೀಗಾಗಿ ನಮಗೆ ಆಜಾದಿ ಬೇಕು ಅಂತೇಳಿ ಘೋಷಣೆ ನಿಜವಾದ ಆಜಾದಿ ಬೇಕಂತೇಳಿ ನಾವು ಘೋಷಣೆಯನ್ನು ಹೊಡಿತಾ ಇದ್ದೆವು. ಹೀಗಾಗಿ ನಾವು ಇವತ್ತೇನು ಗಾಂಧಿ ಅವರ ಹುತಾತ್ಮದ ದಿನದಂದು ನಾವು ಇವತ್ತು ನಾವು ದೇಶಕ್ಕೊಂದು ಸಂದೇಶ ಕೂಡ ಸಲಿಕ್ಕಿಂದು, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಒಂದೇ ಅಂತೇಳಿ ಸಂದೇಶ ಕೊಡೋಗೋಸ್ಕರ ಇವತ್ತು ನಾವು ಬೀದರ್ನಲ್ಲಿ ಮಾನವ ಸರಪಳಿ ಅಂತೇಳಿ ಹೊಂದ್ಕೊಂಡಿದ್ದೇವೆ ಸರ್. ನಮ್ಮ ಹೆಸರು ಶಶಿಕಾಂತ್ ಡಾಂಗೆ ಅಂತೇಳಿ, ನಾನು SFI ಡಿಸ್ಟ್ರಿಕ್ಟ್ ಲೀಡರ್.